ಸೊ ನಾನಿವತ್ತು ಲಂಡನ್ ಬಂದಿದ್ದೀನಿ. ಬಕಿಂಗಮ್ ಪ್ಯಾಲೇಸ್ಗೆ ನಾನು ಲಾಸ್ಟ್ ಟೈಮ್ ಕೂಡ ಹೋಗಿರಲಿಲ್ಲ. ಚಳಿ ಆಗ್ತದೆ ನೋಡಿ ಗೈಸ್. ಇದೇ ಮ್ಯೂಸಿಯಮು. ಇದು ಸೇಮ್ ಬಟ್ ದಿಸ್ ಇಸ್ ರಿಯಲ್. ವೆದರ್ಗೂ ಏನೋ ಗೊತ್ತಿಲ್ಲ, ತಲೆ ಫುಲ್ಲು ಇಟ್ಕೊಬಿಟ್ಟಿದೆ. 15 pounds ಇದು 1500. Horizon 22, one of the highest. This is free entry, so let's see ಹೇಗಿರುತ್ತೆ. ಫುಲ್ ಆಫ್ ಲೈಟ್ಸ್ ಇರುತ್ತೆ ಸ್ಟ್ರೀಟಲ್ಲಿ. ಸೆಂಟ್ರಲ್ ಲಂಡನ್ ಕಳೆದೋಗ್ಬಿಟ್ಟೆ ನಾನಂತೂ. ಎಷ್ಟು ಲೈಟ್ಸ್ ಇದೆ, ಇಲ್ಲೊಂದು ಡಿಫ್ರೆಂಟ್ ಲೈಟ್ಸ್, ಇದು ಬೇರೆ ಥರ ಇದೆ. ಇಂಡಿಯನ್ ರೆಸ್ಟೋರೆಂಟ್ ಹುಡ್ಕೊಂಡು ಬಂದಿದ್ವಿ ಊಟ ಮಾಡೋಣ. Let your dreams fly. ಸೊ ನಾನಿವತ್ತು ಲಂಡನ್ ಬಂದಿದ್ದೀನಿ. ಸೊ ಇದು ನನ್ನ ಸೆಕೆಂಡ್ ಟೈಮ್ ವಿಸಿಟ್ ಲಂಡನ್ಗೆ. ಫಸ್ಟ್ ಟೈಮ್ ಬಂದಿದ್ದೆ ಐ ಥಿಂಕ್ ಲಾಸ್ಟ್ ಮಾರ್ಚಲ್ಲಿ. ಸೊ ಇವಾಗ ಡಿಸೆಂಬರ್ ಟೈಮಲ್ಲಿ, ವಿಂಟರ್ ಟೈಮಲ್ಲಿ ವಿಸಿಟ್ ಮಾಡ್ತಾ ಇದ್ದೀನಿ. ತುಂಬ ಚಳಿ ಇದೆ. ಹಾಗೆ ವಿಕ್ಟೋರಿಯಾ ಕೋಚ್ ಸ್ಟೇಷನಲ್ಲಿ ಇಳ್ಕೊಂಡ್ವಿ ಬಸ್. ಸೊ ಅಲ್ಲಿಂದ ಇವಾಗ ಬಕಿಂಗಮ್ ಪ್ಯಾಲೇಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬಿಕಾಸ್ ಜಸ್ಟ್ 15 minutes ವಾಕ್ ಇದೆ. ಸೊ ಅದಕ್ಕೆ ಬನ್ನಿ ಹೋಗೋಣ, ಹೇಗಿರುತ್ತೆ ಅಂತ ನೋಡೋಣ. ಫಸ್ಟ್ ವಿಸಿಟ್ ಬಕಿಂಗಮ್ ಪ್ಯಾಲೇಸ್ಗೆ ನಾನು ಲಾಸ್ಟ್ ಟೈಮ್ ಕೂಡ ಹೋಗಿರಲಿಲ್ಲ. ಸೊ ಹೇಗಿರುತ್ತೆ ಅಂತ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ, ಬನ್ನಿ ನೋಡೋಣ. ಬೆಳಕಿನ ಕವಿತೆ ಬೆಳಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ. ಬಿಕಾಸ್ ಕೋಚ್ ಸ್ಟೇಷನ್ ಅಂದರೆ 15 minutes ವಾಕ್ ಇತ್ತು. ಅದಕ್ಕೆ ಬಕಿಂಗಮ್ ಪ್ಯಾಲೇಸ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗೋಣ ಹೇಗಿರುತ್ತೆ ಅಂತ. ಐ ಥಿಂಕ್ ದಿಸ್ ಇಸ್ ದ ಎಂಟ್ರೆನ್ಸ್. ನಾನು ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಆಗಲ್ವಾ? ಪ್ಯಾಲೇಸ್ ಥರ ಅನಿಸ್ತಾ ಇದೆ. ಸರಿ, ಎಲ್ಲ ಹೊರಗಡೆಯಿಂದಲೇ ನೋಡ್ತಾ ಇದ್ದೀವಿ. ಫುಲ್ ಎಲ್ಲ ಹೊರಗಡೆಯಿಂದಲೇ ನೋಡ್ತಾ ಇದ್ದಾರೆ ಗೈಸ್. ಗೊತ್ತಿಲ್ಲ ಹೇಗಿರುತ್ತೆ. ಅವ್ರು ರಿಯಲ್ ಅಥವಾ ಬೊಂಬೆನಾ? ರಿಯಲ್. ಇಷ್ಟೇನಾ ಬಕಿಂಗಮ್ ಪ್ಯಾಲೇಸ್? ಇಷ್ಟೇ. ಇದು ಟಿಕೆಟ್ಸ್ ಇರುತ್ತೆ ಅಲ್ಲ ಒಳಗಡೆ ಹೋಗೋಕ್ಕೆ? ಇರುತ್ತೆ, ಬಟ್ ನಾವು ಹೋಗ್ತಾ ಇಲ್ಲ. ಸುಮ್ಮನೆ ಜಸ್ಟ್ ಹೊರಗಡೆ ಎಲ್ಲರೂ ಇಲ್ಲಿ ಇಲ್ಲ ಅನಿಸುತ್ತೆ ನೋಡೋಕ್ಕೆ. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ. ಎಲ್ಲ ಹೊರಗಡೆ ಫೋಟೋಸ್ ತಗೊಂಡು ಹೋಗ್ತಾ ಇದ್ದಾರೆ. ಏನು ಕತೆ? ಫುಲ್ ಒಂದು ರೌಂಡ್ ತೋರಿಸು. ರಿಯಲ್ಲ ನಂಗೆ ಗೊತ್ತಾಗ್ತಾ ಇಲ್ಲ, ಅವ್ರು ಸ್ಟಿಫಾಗಿ ನಿಂತಿದ್ದಾರೆ ಫುಲ್ಲು. ಹೌದು, ಗೊತ್ತಾಯ್ತು ರಿಯಲ್ ಅಂತ. ಬಿಕಾಸ್ ಅವ್ರದ್ದು ಗನ್ ಶೇಕ್ ಆಯಿತು. ಒಳಗೆ ಹೌದು, ಶೇಕ್ ಮಾಡ್ತಿದ್ದಾರೆ. ಇಷ್ಟೇ ಗೈಸ್ ಬಕಿಂಗಮ್ ಪ್ಯಾಲೇಸ್. ಏನೂ ಇಲ್ಲ, ಎಲ್ಲ ಹೊರಗಡೆಯಿಂದನೇ ನೋಡ್ಕೊಂಡು ಫೋಟೋಸ್ ತೊಗೊಂಡು
ಒಳಗಡೆ ನೋಡಿಕೊಂಡು ಹೋಗೋದು. ಸೊ ಇದು ಬಂದು ವೆಸ್ಟ್ಮಿನ್ಸ್ಟರ್ ರೋಡಲ್ಲಿರೋದು. ವಿಕ್ಟೋರಿಯಾ ಸ್ಟ್ರೀಟಿಂದ ಜಸ್ಟ್ 15 ಮಿನಿಟ್ಸ್ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾನು ಲಾಸ್ಟ್ ಟೈಮ್ ಬಂದಾಗೂ ಬಂದಿರಲಿಲ್ಲ ಈ ಪ್ಲೇಸ್ಗೆ. ಏನೋ ಒಂಥರ ಅಟ್ರಾಕ್ಟಿವ್ ಆಗಿದೆ. ಏನು ಪ್ಯಾಲೇಸ್ ಅಲ್ವಾ, ಒಬ್ವಿಯಸ್ಲಿ ಪ್ಯಾಲೇಸ್ ಫೀಲ್ ಬಂದಿಲ್ಲ ಅಂದರೆ ಪ್ಯಾಲೇಸ್ ಅಂತ ಹೇಗೆ ಹೇಳ್ತಾರೆ. ಇದೆ ನೋಡಿ ಬಕಿಂಗ್ಹಮ್ ಪ್ಯಾಲೇಸ್. ಆಯಿತು, ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀನಿ. ಬನ್ನಿ ನನ್ನ ಜೊತೆ ಹೋಗೋಣ. ಚಿಕ್ಕ ಮಕ್ಕಳು ಇದ್ದಾರೆ ಒಳಗಡೆ. ಮಾಡ್ತಿದ್ದಾರೆ ಒಳಗಡೆ. ಯಾರಿದ್ದಾರೆ ಅಂತ ಇಲ್ಲೇನೂ ಇಲ್ಲ. ಸೊ ಇವಾಗ ಇಲ್ಲೆಲ್ಲ ಸುಮ್ಮನೆ ನಾರ್ಮಲ್ ಆಗಿ ನೋಡಿದ್ವಿ ಹೊರಗಡೆಯಿಂದಾನೆ ಏನೇನು ಅಂತ. ಇದೆಲ್ಲ ತುಂಬ ವಿಂಡೋ ಶಾಪಿಂಗ್ ಥರ, ವಿಂಡೋ ವಿಸಿಟ್. ಬನ್ನಿ ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಎಲ್ಲಿ ಅಂತ ಅಂದರೆ ಮ್ಯೂಸಿಯಮ್ಗೆ ಹೋಗೋಣ ಅಂತ ಇದ್ದೀವಿ. ಸೊ ಹೋಗೋಣ, ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀವಿ. ಮಳೆ ಬರ್ತಾ ಇದೆ, ಫುಲ್ ಚಳಿ ಇದೆ. ಬನ್ನಿ ಹೋಗೋಣ. ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಮಿಗೆ ಬಂದಿದ್ದೀವಿ, ಲಂಡನ್ನಲ್ಲಿರೋದು. ಸೊ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಚಳಿಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಬಿಲ್ಡಿಂಗ್ಸ್ ಎಲ್ಲ ಹಳೇ ಕಾಲದಿಂದ ಥರ ಇದೆ. ಅಟ್ರಾಕ್ಟಿವ್ ಆಗಿದೆ. ಜುರಾಸಿಕ್ ಗಾರ್ಡನ್ ಫೈನಲಿ ಎಂಟರ್ ಆದ್ವಿ ಮ್ಯೂಸಿಯಂ ಒಳಗಡೆ. ಸೊ ಏನೇನೆಲ್ಲ ಇದೆ ಅಂತ ನೋಡೋಣ. ಜಿರಾಫೆ. ಸೊ ನೋಡಿ ಗೈಸ್, ಇದೇ ಮ್ಯೂಸಿಯಮ್ಮು. ಇನ್ಸೆಕ್ಟ್ಸ್ ನೋಡಿ, ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಕ್ರೋಚ್ ಇದೆ, ಬಟರ್ಫ್ಲೈ ಇದೆ. ಇದೆಲ್ಲ ಏನಂತ ನಂಗೆ ಗೊತ್ತಿಲ್ಲ ಸೀರಿಯಸ್ಲಿ. ಎಲ್ಲ ಡಿಫ್ರೆಂಟ್ ಟೈಪ್ಸ್. ಗೈಸ್, ಬ್ಲೂ ಕಲರ್ ಬಟರ್ಫ್ಲೈ ಇದೆ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ಇವರು ಪ್ರಿಸರ್ವ್ ಮಾಡಿರೋದು, ರಿಯಲ್ ಇದು. ಏನು ತಲೆ ನೋಡ್ತಿದೆ ಗೈಸ್, ಅದಕ್ಕೆ ಕಾಫಿ ತಗೊಂಡ್ವಿ. ಕಾಫಿ ಜೊತೆಗೆ ತಿಂತಾ ಇದ್ವಿ. ವೆದರ್ಗೂ ಏನೋ ಗೊತ್ತಿಲ್ಲ, ತಲೆ ಫುಲ್ಲು ಇಟ್ಕೊಬಿಟ್ಟಿದೆ. ಮಳೆನೂ ಬರ್ತಾಯಿತ್ತು, ಫುಲ್ ಕೋಲ್ಡ್ ಇದೆ ಔಟ್ಸೈಡ್. ಜಾಕೆಟ್ ತೆಗಿಯೋಣ ಅಂತಂದರೆ ಲೈಕ್ ಮೂವ್ ಮಾಡಿ ಇರೋಕ್ಕೂ ಆಗ್ತಾಯಿಲ್ಲ, ಫುಲ್ಲು ಚಳಿಗೆ. ಸೊ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಕಾಫಿ ಕುಡಿದ್ಬಿಟ್ಟು ಮ್ಯೂಸಿಯಮ್ ಎಲ್ಲ ನೋಡಿಕೊಂಡು ಟವರ್ ಬ್ರಿಡ್ಜಿಗೆ ಹೋಗೋಣ ಅಂತ ಇದ್ದೀವಿ ನೆಕ್ಸ್ಟ್. ಮ್ಯಾಮಲ್ಸ್ ಇದೆ. ಇದು ಸೇಮ್ ಬಟ್ ದಿಸ್ ಇಸ್ ರಿಯಲ್. ಚೆನ್ನಾಗಿದೆ ಪ್ಲೇಸ್ ಚಿಕ್ಕ ಮಕ್ಕಳಿಗೆ ನೋಡಕ್ಕೆ. ನಾವು
ನೋಡಿ ಇದೆಲ್ಲ ಸ್ಟೋನ್ಸ್ ಫುಲ್ ಶೈನಿಂಗ್ ಆಗ್ತಾ ಇದೆ. ಏನು ಸ್ಟೋನ್ಸ್ ಅಂತ ಗೊತ್ತಿಲ್ಲ ನನಗೂ. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ತೆಗೆದೆ. ಸೊ ಗೈಸ್ ನೋಡಿ ನನ್ನ ಫೇವ್ರೆಟ್. ಲಾಲಿಪಾಪ್ ಇದೂ ಅಷ್ಟೇ, ನ್ಯಾಚುರಲ್ ಲಾಲಿಪಾಪ್ ಅಂತ, ನ್ಯಾಚುರಲ್ ಮ್ಯೂಸಿಯಂ ಲಾಲಿಪಾಪ್ ಚೆನ್ನಾಗಿದೆ ಅಲ್ಲ. ಏನು ಗೊತ್ತಿಲ್ಲ ಚಿಕ್ಕ ಮಕ್ಕಳು ಚೆನ್ನಾಗಿರುತ್ತೆ ತಿನ್ನಕ್ಕೆ. ಇದು 1500 ಏನೂ ಇಲ್ಲ ಇದು. ಸೊ ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ ನಾನು ನನ್ನ ಫ್ರೆಂಡ್ ಇಬ್ಬರು. ಮ್ಯೂಸಿಯಮ್ ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ಫುಲ್ ಹಸಿತಾ ಇತ್ತು, ಅದಕ್ಕೆ KFCಗೆ ಬಂದ್ವಿ. ನೋಡಿದ್ರೆ ಏನೋ ನನ್ನ ಫ್ರೆಂಡ್ ಏನೋ ತೊಗೊಂಡ್ಲು, ಇದು ಚಿಕನ್ ಅಂತ ಇದು ಫುಲ್ ಹೋಗ್ಬಿಟ್ಟಿದೆ, ಚೆನ್ನಾಗೇ ಇಲ್ಲ KFCಯಲ್ಲಿ. ಬಟ್ ನಾನು ಚೆನ್ನಾಗಿದೆ, ಸ್ಯಾಲೆಡ್ ರೈಸು ಮತ್ತು ಚಿಕನ್ ಇತ್ತು, ಟೇಸ್ಟಿಯಾಗಿದೆ, ತಿಂತಾಯಿದ್ದೀನಿ. ತಿಂದ್ಬಿಟ್ಟು ಆ್ಯಕ್ಚುಲಿ ನಾನು ಲಂಡನ್ ಏನು ಟವರ್ ಬ್ರಿಡ್ಜಿಗೆ ಹೋಗೋಣ ಅಂತ ಹೇಳಿದ್ನಲ್ಲ, ಬಟ್ ಗೊತ್ತಿಲ್ಲ ಇವಾಗ ಅಲ್ಲಿಗೆ ಹೋಗ್ತೀವಲ್ವೋ, ನೋಡೋಣ ಹೆಂಗಾಗುತ್ತೆ ಹಂಗೆ. ಇನ್ನೇನು ಅಷ್ಟೇ, ಈ ಫುಡ್ ತಿನ್ನೋಕೆ ಇಲ್ಲಿ ಬಂದಿದ್ದೀವಿ. ನಿಜ ಚೆನ್ನಾಗಿಲ್ಲ, ಪ್ರೈಸು ಅಷ್ಟೇ ಜಾಸ್ತಿ ಇದೆ, ಏನೂ ಮಾಡೋಕ್ಕಾಗಲ್ಲ, ಹೊಟ್ಟೆ ಹಸಿತಾ ಇತ್ತು ಅದಕ್ಕೆ. ಗೈಸ್ ಇವಾಗ ನಾನು ಹಾರಿಜಾನ್ ಪೆನಿಡೂಗೆ ಬಂದಿದ್ದೀನಿ. ಸೊ ಮ್ಯೂಸಿಯಮಿಂದ ಇಲ್ಲಿ ಕ್ಯೂಬಲ್ಲಿ ಬಂದು ಹಾಫ್ ಆನ್ ಅವರ್ ಜರ್ನಿ. ಸೊ ಬನ್ನಿ ನೋಡೋಣ. ಈ ಟಿಕೆಟ್ಸ್ ಬುಕ್ ಮಾಡೋಕ್ಕೆ ಎಷ್ಟು ದಿನದಿಂದ ವೆಯ್ಟ್ ಮಾಡಿದ್ದೀನಿ. ಅಂತ ಅಂದರೆ 58 ಮೀಟರ್ಸ್ ಹೈಕ್ ಬಂದಿದ್ದೀವಿ. ಹಾರಿಜಾನ್ 22 ಒನ್ ಆಫ್ ದ ಹೈಯೆಸ್ಟ್ ಬಿಲ್ಡಿಂಗ್ ಅಂತ ಹೇಳ್ಬೋದು ಲಂಡನಲ್ಲಿ. ಸೊ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಬ್ಯಾಡ್ ಲಕ್ಕಿಗೆ ಫುಲ್ ಫಾಗ್ ಏನು ಕಾಣಿಸ್ತಾನೆ ಇಲ್ಲ, ಇಷ್ಟು ಹೈಟಿಗೆ ಬಂದುಬಿಟ್ಟು. ಅಯ್ಯೋ ಏನು ನೋಡಿದ್ರೆ ವಾಪಸ್ ಹೋಗೋಕೆ ಆಗ್ತಾ ಇದೆ. ನೋಡಿ ಫುಲ್ ಇದೆಲ್ಲ ಗ್ಲಾಸಸ್ಸು, ಇದು ಎಲ್ಲರೂ ಅದೇ ನೋಡ್ತಾ, ಎಲ್ಲ ಹಾಗೆ ಕುತ್ಕೊಂಡ್ಬಿಟ್ಟಿದ್ದಾರೆ ನೋಡೋಕ್ಕೆ ಅಂತ, ಬಟ್ ಕಾಣಿಸ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ, ವಿಂಟರಲ್ಲಿ ಹಾಗೆ ಅಲ್ವಾ. ಏನು ಇವತ್ತು ಚೆನ್ನಾಗಿದೆ. ಸೊ ಹಿಂಗಾಗಿದೆ ಪರಿಸ್ಥಿತಿ, ಎಲ್ಲ ನೆಲದಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ, ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ಫುಲ್ ಫಾಗ್ ಎಲ್ಲ ಮುಚ್ಕೊಬಿಟ್ಟಿದೆ, ವಿಂಡೋಸ್ ಎಲ್ಲ ಏನು ಕಾಣಿಸ್ತಾನೂ ಇಲ್ಲ ನಮಗೆ ವ್ಯೂ ಇಷ್ಟು ಮೇಲೆ ಬಂದೂ. ಸೊ ನೋಡೋಣ, ಮೇ ಬಿ ಇವತ್ತು ಇಲ್ಲೇ ಸ್ಟೇ ಆಗ್ತೀವಿ. ಸೊ ನಾಳೆ ಏನಾದರೂ ಮತ್ತೆ ಚಾನ್ಸ್ ಬಂದರೆ ಬರ್ತೀವಿ, ಇಲ್ಲಾಂದರೆ ಗೊತ್ತಿಲ್ಲ. ಲೊಕೇಶನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಟಮ್ಸ್ ಕೆಮಿಸ್ಟ್ರಿಯಲ್ಲಿ ಬರುತ್ತಲ್ಲ, ಎಲ್ಲ ಶಾಪ್ಸ್ ಸೊ ಓಕೆ ಸರ್. ಇವಾಗ ನಾವು ಮತ್ತೆ ಹಿಲ್ ಸ್ಟೇಷನಿಗೆ ಬಂದು ಲೆಟ್ಸ್ ಗೋ ಎಲ್ಲಿ ಅಂತ ನೆಕ್ಸ್ಟು ಹೇಳ್ತೀವಿ. ಸೊ ಸಿ ಯು ಇನ್ ನೆಕ್ಸ್ಟ್ ಲೊಕೇಶನ್. ಪೂರ್ತಿ ಡಿಫ್ರೆಂಟ್ ಆಗಿದೆ ಅಂದರೆ ಇಲ್ಲಿ 3 ಡೋರ್ಸ್ ಇದೆ, ಓಕೆನಾ. ಕೋವೆಂಟ್ರಿಯಲ್ಲಿ ಬರ್ಮಿಂಗಮ್ ಅಂದರೆ ಆ ಸೈಡಲ್ಲೆಲ್ಲ ಜಸ್ಟ್ 1 ಡೋರ್ ಇದೆ, ಪ್ಲಸ್ ಇದು ಸೀಟ್ಸ್ ಕೂಡ ಅಷ್ಟೇ ಇದೆ. ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ
ಸೊ ಇವಾಗ ಯಾವುದದು ಎವರ್ ಆಫ್ಟರ್ ಗಾರ್ಡನ್ಸ್ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಹೇಗಿರುತ್ತೆ ಅಂತ ನೋಡೋಣ. ಯಾವ ಕಡೆ ನೋಡಿ guys, ಇಷ್ಟೊಂದು climb ಇದೆ. ಬನ್ನಿ ಹೋಗೋಣ. ತಲೆ ತಿರುಗ್ತಾ ಇದೆ ಹೋಗ್ತಾ ಹೋಗ್ತಾ. It's not actually. ಹೇಗಿರುತ್ತೆ ಅಂತ. ದಿಸ್ ಇಸ್ ಫ್ರೀ ಎಂಟ್ರಿ, ಸೊ ಲೆಟ್ಸ್ ಸಿ ಹೇಗಿರುತ್ತೆ. ಓ, ಇವಾಗ ರಿಫ್ಲೆಕ್ಷನ್ ಬಂತು. ಸೊ ದಿಸ್ ಇಸ್ ಎವರ್ ಆಫ್ಟರ್ ಗಾರ್ಡನ್. ಹೇಗಿರುತ್ತೆ ನೋಡೋಣ ಬನ್ನಿ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಗೊತ್ತಾ. How is it possible? As photogenic as you are. ಲೈಟ್ ಇದೆಯಾ ಒಳಗೆ? सच में ಇದೆಲ್ಲ ನೋಡಕ್ಕೆ ಖುಷಿ ಆಗುತ್ತೆ ಅಲ್ಲ. ಬಾಪ್ತಿ ಆಗಿದೆ ಫ್ಲವರ್. ಇಷ್ಟೊತ್ತು ಜಾಕೆಟ್ ರಿಮೂವ್ ಮಾಡಿ ಫೋಟೋಸ್ ತೆಗೆಸ್ಕೊತಾ ಇದ್ದೆ. ನಂಗೆ ಸ್ವಲ್ಪ ಜನ ಕೇಳಿದ್ರು ಚಳಿ ಆಗ್ತಾ ಇಲ್ಲ ನಿಮಗೆ ಅಂತ, ಇಟ್ಸ್ ಟು ಫ್ರೀಸಿಂಗ್ ಅಂತ. ಚಳಿ ಆಗ್ತಾ ಇದೆ, ಸೊ ಫೋಟೋಸ್ಗೋಸ್ಕರ ಚೆನ್ನಾಗಿ ಬರಲಿ ಅಂತ ರಿಮೂವ್ ಮಾಡಿದ್ದೆ. ಸೊ ಇದೆ ಎವರ್ ಆಫ್ಟರ್ ಗಾರ್ಡನ್. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ತುಂಬ ಕ್ಯೂಟ್ ಆಗಿದೆ. ಇಲ್ಲಿ ಬಂದಿರೋರು ಅಷ್ಟೇ ತುಂಬ ಸ್ವೀಟ್ ಇದ್ದಾರೆ. ಎಲ್ಲರೂ ಫೋಟೋಸ್ ತೆಗೀರಿ ಅಂದರೆ ತೆಗಿತಾ ಇದ್ದಾರೆ. ಸೊ ಚೆನ್ನಾಗಿದೆ. ಲಾಸ್ಟ್ ಒಂದು ರೌಂಡ್ ಹಾಕೊಂಬರೋಣ. ಫುಲ್ ಗಾರ್ಡನ್ನೇ ಇದು. ಈ ಥರ ರೋಡ್ ಇದೆ. ಇದು ಮೇಬಿ ಐ ಥಿಂಕ್ ದೇ ಹ್ಯಾವ್ ಕೆಪ್ಟ್ ದ ಲೈಟ್, ರೈಟ್? ಲೈಟ್ ಹಾಕ್ಬಿಟ್ಟು ಈ ಥರ ಫ್ಲವರ್ಸ್. ಆದರೆ ಏನೋ ಒಂದು ಅಟ್ರಾಕ್ಟಿವ್ ಐಡಿಯಾ ಅಲ್ಲ. ಎಷ್ಟು ಚೆನ್ನಾಗಿದೆ. ಈ ಥರ ಎಲ್ಲ ಥಾಟ್ಸ್ ಹೇಗೆ ಬರುತ್ತೋ ಅಪ್ಪ ಇಲ್ಲಿ. ವೆರಿ 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 ಕ್ಯೂಟ್. ಸಕ್ಕತ್ತಾಗಿದೆ. ಲಿವಿಂಗ್ ಪ್ಲೇಸ್ ಚೆನ್ನಾಗಿದೆ. ಚೆನ್ನಾಗಿದೆ ಗೈಸ್. ತುಂಬ ಇಷ್ಟ ಆಯಿತು. ಯಾ, ಲೆಟ್ಸ್ ಸಿ ನೆಕ್ಸ್ಟ್ ಲೊಕೇಶನ್ ಯಾವುದು ಅಂತ ನೋಡೋಣ. ಇವಾಗ ರೆಜೆಂಟ್ ಸ್ಟ್ರೀಟಿಗೆ ಹೋಗ್ತಿದ್ದೀವಿ. ಸೊ ಅಲ್ಲಿ ಫುಲ್ ಆಫ್ ಲೈಟ್ಸ್ ಇರುತ್ತೆ ಸ್ಟ್ರೀಟಲ್ಲಿ. ನಾನಂತೂ ಫುಲ್ ಎಕ್ಸೈಟೆಡ್ ಹೇಗಿರುತ್ತೆ ಅಂತ. ನಾನು ರೀಲ್ ಮಾಡಬೇಕು, ಫೋಟೋಸ್ ತಗೋಬೇಕು, ವಿಡಿಯೋಸ್ ಮಾಡಬೇಕು. ನೋಡೋಣ ಹೇಗಿರುತ್ತೆ ಅಂತ. ಬನ್ನಿ 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 ಹೋಗೋಣ. ಚೆನ್ನಾಗಿದೆ ಅಲ್ಲ? ಬಿಲ್ಡಿಂಗ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ರೆಡ್ ಲೈಟ್ಸ್ ಇಲ್ಲೆಲ್ಲ ಎಷ್ಟು ಡಿಫ್ರೆಂಟ್ ಆಗಿದೆ ಅಂದರೆ ವಾವ್, ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಇಷ್ಟು ತುಂಬ ಚೆನ್ನಾಗಿದೆ ಲಂಡನ್ ಆ್ಯಕ್ಚುಲಿ. ಹಾಗೆ ಎಕ್ಸ್ಪೆನ್ಸಿವ್ ಕೂಡ ತುಂಬ. ಗೈಸ್, ಕ್ರಿಸ್ಮಸ್ ವೈಬ್ಸ್ ಹೇಗಿರುತ್ತೆ ಅಂದರೆ ಇಲ್ಲಿ ಹೀಗಿರುತ್ತೆ. ಕಾರ್ ಮೇಲೆಲ್ಲ ನೋಡಿ ಕ್ರಿಸ್ಮಸ್
ಡೆಕೋರೇಷನ್ ಮಾಡಿದ್ದಾರೆ, ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಅಲ್ಲ. ಎಷ್ಟು ಕ್ರೇಜ್ ಇರಬೇಕು ಮೇ ಬಿ ಅವ್ರಿಗೆ. ಗಿಫ್ಟ್ ಬಾಕ್ಸಸ್ ಇದೆ ಒಳಗೆ, ತಗೋಬೋದಾ? ಇಲ್ಲ. Nearly 30 seconds. ಇಲ್ಲೊಂದು ಗೇಮ್ ನಡೀತಾ ಇದೆ. ಸೊ 100 Come on, brother. seconds Don't move your hands. Nearly 40 seconds. ಅಂದರೆ ನಿಯರ್ಲಿ 10,000 rupees. ಸೊ ಅದಕ್ಕೆ ಆ ಥರ ಇಟ್ಕೊಂಡಿದ್ದಾರೆ. ಅದನ್ನ ಆಡಬೇಕು ಅಂದರೆ 10 pounds ಕೊಡಬೇಕು. ಸೊ Nearly 50 seconds. Oh. Okay, make some noise. Next. We got it. Here we go. ಇದೆ ಸುಮ್ಮನೆ ಬರುತ್ತೆ ಅಂತ ಬಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಯಾರಿಗೂ. ಬಟ್ ಅವ್ರು ಹೇಳ್ತಿದ್ದಾರೆ ಆಲ್ರೆಡಿ ಒಬ್ಬೊಬ್ರು ಗೆದ್ದಿದ್ದಾರೆ 100 pounds. ಸೊ ಅದು ಆಯಿತು ಬನ್ನಿ We do. ಗೈಸ್. ಸೊ ಎಲ್ಲಿದ್ದೀನಿ ಇವಾಗ ಗೆಸ್ ಮಾಡಿ. ಆಬ್ವಿಯಸ್ಲಿ ನಿಮಗೆ ಗೆಸ್ ಮಾಡೋಕ್ಕಾಗಲ್ಲ. ಐ ಆಮ್ ಇನ್ ಸೆಂಟ್ರಲ್ ಲಂಡನ್. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ವಾವ್, ನಂಗಂತೂ ಫುಲ್ ಕಳೆದೋಗ್ಬಿಟ್ಟೆ ನಾನಂತೂ. ಸೊ ನೋಡಿ ಹೇಗಿದೆ ಅಂತ. ಲೈಟ್ಸ್ ಇಷ್ಟು ಲೈಟ್ಸ್ ಇದೆ. ಇಲ್ಲೊಂದು ಡಿಫ್ರೆಂಟ್ ಲೈಟ್ಸ್, ಇಲ್ಲೂ ಬೇರೆ ಥರ ಇದೆ. ಚೆನ್ನಾಗಿದೆ. ಫೋಟೋಸ್ ತಗೊಳ್ಳೋಣ. ಚೆನ್ನಾಗಿದೆ ಆಯ್ತಲ್ಲ. ಎಲ್ಲಿದ್ದೀನಿ ಗೊತ್ತಾ? ಗೊತ್ತಿಲ್ಲ ನನಗೆ. ಕ್ಯೂಟ್ ಆಗಿದೆ. ಸೊ ರೈಡ್ ಹೋಗ್ತಾ ಇದ್ದೀವಿ ಇದರಲ್ಲಿ. दिल बड़ा बेईमान होता नहीं आसान ಹಿಂದಿ ಸಾಂಗ್ಸಾ? इसे है समझाना बेईमान दिल बड़ा बेईमान मेरी ना एक माना उतनी बगावत हो लगता है साल दिल की तुम जरूरत हो लोगों जितना उतनी बगावत हो लगता है साल दिल की तुम ಖುಷಿ ಆಗ್ತಾರೆ ನನಗೆ. ಲೈಫಲ್ಲಿ ಬೆಸ್ಟ್ ಡೇ ಅಂತ ಅನಿಸ್ತಾ ಇದೆ ಗೊತ್ತಾ? ನಾನು ಆ್ಯಕ್ಚುಲಿ ನೆಕ್ಸ್ಟ್ ರೋಡಲ್ಲಿ ಒಂದು ಥಾಟ್ ನೋಡಿದೆ. ನಂಗೆ ತುಂಬ ಇಷ್ಟ ಆಯಿತು, ಹೇಳಬೇಕು ಅಂತ ಅನಿಸ್ತು. ಲೈಫ್ ನೋಡ್ತಾ ಇದ್ದೆ. ಸೊ ಲೆಟ್ ಯುವರ್ ಡ್ರೀಮ್ಸ್ ಫ್ಲೈ. ಡೋಂಟ್ ಲೆಟ್ ಎನಿವನ್ ಟು ಸ್ಟಾಪ್ ಇಟ್. ಇದು ನನ್ನ ಲೈನು. ಓಕೆ, ಚೆನ್ನಾಗಿದೆಲ್ಲ. ಅಷ್ಟೆಲ್ಲ ಪ್ಲೇಸಸ್ ನೋಡ್ಬಿಟ್ಟು ಡಿನ್ನರ್ ಮಾಡೋಣ ಅಂತ ಬಂದಿದ್ದೀವಿ. ಬಿರಿಯಾನಿ ಆರ್ಡರ್ ಮಾಡಿದ್ವಿ, ಚಿಕನ್ ಬಿರಿಯಾನಿ. ಇದು ಚಿಕನ್ ಟಿಕ್ಕಾ. ಇದು ಎಷ್ಟಿದೆ ನೋಡಿ, ಪೌಂಡ್ ಇಷ್ಟೇ ಕೊಟ್ಟಿರೋದು. ಮೂರೇ ಪೀಸ್ ಇದೆ. ಇದು ಇದರಲ್ಲಿ ಉಪ್ಪು ಖಾರ ಏನೂ ಇಲ್ಲ. ಬಟ್ ಓಕೆ, ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ಮಹಾರಾಜ ಹೋಟೆಲ್, ಮಹಾರಾಜ ರೆಸ್ಟೋರೆಂಟ್ ಚೆನ್ನಾಗಿದೆ. ಓಕೆ ಅಂದರೆ ಇಂಡಿಯನ್ ಫುಡ್ ಬೇಕು, ಸ್ವಲ್ಪ ತಿನ್ನಬೇಕು. ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿರಲಿಲ್ಲ, ಅಲ್ಲ ಇಷ್ಟ ಆಗಿಲ್ಲ ಅಷ್ಟಾಗಿ. ಅದಕ್ಕೆ ಇಂಡಿಯನ್ ರೆಸ್ಟೋರೆಂಟ್ ಹುಡ್ಕೊಂಡು ಬಂದಿದ್ವಿ ಊಟ ಮಾಡೋಣ ಅಂತ. ಸೊ ತಿಂತಾ ಇದ್ದೀವಿ. ಇವತ್ತಿನ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ. ಬಿಕಾಸ್ ನಾಳೆ ಇನ್ನೂ ಇದೆ ಸೆಕೆಂಡ್ ಡೇ. ಸೊ ಡೇ 1 is completed. So
ವೇಟ್ ಫಾರ್ ಡೇ 2 ಇನ್ನು ಬಿಕಾಸ್ ಟವರ್ ಬ್ರಿಡ್ಜಿಗೆ ಹೋಗಿಲ್ಲ ಇವತ್ತು, ನಾಳೆ ತಗೊಂಡಿದ್ದೀನಿ. ಬ್ರಿಡ್ಜ್ ಹೇಗಿರುತ್ತೆ ಅಂತ ನೀವು ನೋಡ್ಬೋದು. ಆಮೇಲೆ ಬಿಗ್ ಬೆನ್ ನೋಡ್ಬೋದು, ಬಿಗ್ ಬೆನ್, ಟವರ್ ಬ್ರಿಡ್ಜ್ ಮತ್ತು ಲಂಡನ್ ಐ. ವೆರಿ 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 ಸ್ಪೆಷಲ್. ಓಕೆನಾ? ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಆಲ್. ಬಾಯ್. ಸಿ ಯು. ಗುಡ್ ನೈಟ್. Good dreams. Take care. Bye bye.